ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಯುವ ಜನತೆಯಲ್ಲಿ ರಾಷ್ಟ್ರಭಕ್ತಿ ಮೂಡಿಸಬೇಕು, ಶೋಭಾ ಕರಂದ್ಲಾಜೆ. ಜಾತಿ ಸಮೀಕ್ಷೆಯಲ್ಲಿ ಮಡಿವಾಳ ಎಂದು ಬರೆಸಿ ರಾಜ್ಯಾಧ್ಯಕ್ಷ ಸಿ ನಂಜಪ್ಪ. ಅಕ್ಟೋಬರ್ 11ರಿಂದ ಬಸವ ಕಲ್ಯಾಣದಲ್ಲಿ 4ನೇ ಸ್ವಾಭಿಮಾನಿ ಕಲ್ಯಾಣ ಪರ್ವ. 25,000 ಬಸವ ಭಕ್ತರು ಭಾಗಿ. ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿ. ಚಪ್ಪರ್ ಭಿಕಾರಿ ಮರ್ಯಾದೆ ಇಲ್ವಾ? ಬಿಗ್ ಬಾಸ್ ರಂಜಿತ್ ಮನೆಯಲ್ಲಿ ಜಗಳ, ವಿಡಿಯೋ ವೈರಲ್. ಸುದ್ದಿಯ ವಿವರಗಳು. ಜಿಲ್ಲೆಯ ಕೈಲಾಸನಗರದ ರೇವಪ್ಪಯ್ಯ ದೇವಸ್ಥಾನದಲ್ಲಿ ಸ್ವಚ್ಛತಾ ಅಭಿಯಾನದಲ್ಲಿ ಕೇಂದ್ರ ಎಂಎಸ್ಎಂಇ ಮತ್ತು ಎಲ್ಇ ಖಾತೆಯ ರಾಜ್ಯ ಸಚಿವರಾದ ಶೋಭಾ ಕರಂದ್ಲಾಜೆ ಭಾಗವಹಿಸಿದರು. ಏಕ್ ಪೇಡ್ ಮಾ ಕೆ ನಾಮ್ ಕಾರ್ಯಕ್ರಮದಲ್ಲಿ ಸಸಿ ನೆಟ್ಟಿದರು. ನಂತರ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ಮಾಡುತ್ತಿರುವ ರಥಯಾತ್ರೆಗೆ ಚಾಲನೆ ನೀಡಿದರು. ತದನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿ ಯುವ ಜನತೆಯಲ್ಲಿ ರಾಷ್ಟ್ರಭಕ್ತಿಯನ್ನು ಬೆಳೆಸಲು ಈ ರಥಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ದಕ್ಷಿಣ ಕರ್ನಾಟಕದಿಂದ ರಾಣಿ ಅಬ್ಬಕ್ಕನವರ ರಥ ಹಾಗೂ ಉತ್ತರ ಕರ್ನಾಟಕದಿಂದ ಕಿತ್ತೂರಾಣಿ ಚೆನ್ನಮ್ಮ ಮತ್ತು ರಾಣಿ ಅಬ್ಬಕ್ಕನವರ ರಥಯಾತ್ರೆಯನ್ನು ನಡೆಸಲಾಗುತ್ತಿದೆ. ರಾಣಿ ಅಬ್ಬಕ್ಕ ದೇಶದ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ. ಭಾರತಕ್ಕೆ ಮೊದಲು ಬ್ರಿಟಿಷರು ಆಗಮಿಸಿದಾಗ ಮಂಗಳೂರಿನಲ್ಲಿ ಅವರ ವಿರುದ್ಧ ಹೋರಾಟ ಮಾಡಿದ್ದ ವೀರವನಿತೆ. ಕಿತ್ತೂರಾಣಿ ಚೆನ್ನಮ್ಮ ತನ್ನ ಜೀವನವೇ ತ್ಯಾಗ ಮಾಡಿದವರು. ಸೇನಾಧಿಪತಿ ಸಂಗೊಳ್ಳಿ ರಾಯಣ್ಣ ಮತ್ತು ಕಿತ್ತೂರಾಣಿ ಚೆನ್ನಮ್ಮ ದೇಶಕ್ಕಾಗಿ ಬಲಿದಾನ ಮಾಡಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ದೇಶದ ಉಳಿವಿಗಾಗಿ ಹೋರಾಟ ಮಾಡಿದ್ದಾರೆ ಹಾಗೂ ಪ್ರೇರಣೆಯಾಗಿದ್ದಾರೆ. ಅವರನ್ನು ಯುವ ಜನತೆಗೆ ಮರೆಯುತ್ತಿದೆ. ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಯುವ ಜನತೆಯಲ್ಲಿ ರಾಷ್ಟ್ರಭಕ್ತಿ ಮೂಡಿಸುವ ನಿಟ್ಟಿನಲ್ಲಿ ಈ ರಥಯಾತ್ರೆಯನ್ನು ಮಾಡುತ್ತಿದೆ ಎಂದು ಹೇಳಿದರು. ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಅವರು, ಕಳ್ಳತನ ಮಾಡುವವರಿಗೆ ಕಳ್ಳತನದ ಕುರಿತು ಗೊತ್ತಿರುತ್ತದೆ. ರಾಹುಲ್ ಗಾಂಧಿ ಅವರನ್ನೇ ತನಿಖೆ ಮಾಡಿದರೆ ಎಲ್ಲವೂ ಗೊತ್ತಾಗುತ್ತದೆ. ದೇಶದ ಮೇಲೆ ಅಪನಂಬಿಕೆ ಬರುವ ರೀತಿಯಲ್ಲಿ ಮಾಡುವುದು ರಾಹುಲ್ ಗಾಂಧಿ ವಿಚಾರ. ಆಳಂದ್ ಕ್ಷೇತ್ರದ ಬಗ್ಗೆ ರಾಹುಲ್ ಆರೋಪ ಮಾಡಿದ್ದಾರೆ. ಆಳಂದದಲ್ಲಿ ಗೆದ್ದಿರುವುದು ಕಾಂಗ್ರೆಸ್ ಅಭ್ಯರ್ಥಿ ಅಲ್ಲವೇ? ಸಿದ್ದರಾಮಯ್ಯವರ ವರುಣ ಕ್ಷೇತ್ರದಲ್ಲೂ ಮನೆ ಸಂಖ್ಯೆ 0 ಇದೆ. 20-25 ಮತದಾರರ ಪಟ್ಟಿ ನೋಡಿದರೆ ಈಗಲೂ 00 ಮನೆ ನಂಬರ್ ಇದೆ. ಮನೆ ನಂಬರ್ ಸರಿಯಾಗಿ ಫೀಡ್ ಆಗಿರಲ್ಲ. ಡಾಟಾ ಆಪರೇಟರ್ ಸರಿಯಾಗಿ ಫೀಡ್ ಮಾಡಿರಲಿಲ್ಲ. ಮನೆ ನಂಬರ್ ABCD ಹಾಕಿದರೆ ಆಗುವುದಿಲ್ಲ. ಆಗ 00 ಹಾಕ್ತಾರೆ. ರಾಹುಲ್ ಗಾಂಧಿ ಅವರಿಗೆ ಇದು ಅರ್ಥ ಆಗಲ್ಲವೆಂದರೆ ಏನು ಹೇಳುವುದು? ಲೋಕಸಭಾ ವಿಪಕ್ಷ ನಾಯಕನಾಗಿ ರಾಹುಲ್ ಗಾಂಧಿಗೆ ಸಾಮಾನ್ಯ ಜ್ಞಾನ ಇಲ್ಲವೇ ಎಂದು ಕಿಡಿಕಾರಿದರು. ಈ ವೇಳೆ ರಘುನಾಥ್ ಮಲ್ಕಾಪುರೆ, ಬಿಜೆಪಿ ಸೋಮನಾಥ್ ಪಾಟೀಲ್, ಶಶಿ ಹೊಸಳ್ಳಿ ಮತ್ತು ಇತರರು ಉಪಸ್ಥಿತರಿದ್ದರು. भारत माता की जय, भारत माता की भारतीय जनता पक्षಕ್ಕೆ ನರೇಂದ್ರ ಮೋದಿ ಅವರಿಗೆ ಶೋಭಾ ಕರಂದ್ಲಾಜೆ ಅವರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಹಾಕಿರಲ್ಲ. ಹಿಂದಿರ್ರಿ, ಹಂಗೆ ಹಿಂದಿರ್ರಿ. ಹಿಂದಿರಿ ಎಲ್ಲ ಎಲ್ಲರೂ ಲಾಂಗ್ ಬರ್ರಿ. ಮೇಡಮ್ 17ನೇ ತಾರೀಕು ಆರಂಭ ಮಾಡಿದ್ದಾರೆ. ಇದೆಲ್ಲವನ್ನ ಕೂಡ ದೇಶದಾದ್ಯಂತ ತಲುಪಿಸುವಂತ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ಇವತ್ತು ನಾನು ಬೀದರ್ ಬಂದಿದ್ದೀನಿ. ನಮ್ಮ MSMEದು ರ್ಯಾಂಪಿನ ಯೋಜನೆಯ ಕಾರ್ಯಕ್ರಮಗಳು ಇವತ್ತು ನಡೀತಾ ಇದ್ದಾವೆ. ಅದರ ಜೊತೆಗೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ರಥವನ್ನ ಇವತ್ತು ಬೇರೆ ಬೇರೆ ಜಿಲ್ಲೆಗಳಿಗೆ ಆರಂಭ ಮಾಡಿದ್ದಾರೆ. ದಕ್ಷಿಣ ಕರ್ನಾಟಕದಲ್ಲಿ ರಾಣಿ ಅಬ್ಬಕ್ಕ ಅವರ ನೇತೃತ್ವದ ಒಂದು ರಥ, ಉತ್ತರ ಕರ್ನಾಟಕದಲ್ಲಿ ರಾಣಿ ಅಬ್ಬಕ್ಕ ಮತ್ತು ಕಿತ್ತೂರಾಣಿ ಚೆನ್ನಮ್ಮ ಇವರ ರಥಯಾತ್ರೆ ನಡೀತಿದೆ. ಒಂದು ರಥ ಇವತ್ತು ಬೀದರಿಂದ ಆರಂಭ ಆಗ್ತಾ ಇದೆ, ಇನ್ನೊಂದು ರಥ ಧಾರವಾಡದಿಂದ ಆರಂಭ ಆಗ್ತಾ ಇದೆ. ಅದಕ್ಕಾಗಿ ಯುವ ಜನತೆಯಲ್ಲಿ ರಾಷ್ಟ್ರಭಕ್ತಿಯನ್ನು ಪ್ರೇರಣೆ ಮಾಡಿಸಬೇಕು. ಮತ್ತೊಂದು ಸರಿ ನಮ್ಮ ರಾಷ್ಟ್ರಭಕ್ತರು ಯಾರಿದ್ದಾರೆ, ದೇಶಕ್ಕಾಗಿ ಯಾರು ತ್ಯಾಗ ಮಾಡಿದ್ದಾರೆ, ಬಲಿದಾನ ಆಗಿದ್ದಾರೆ, ಅವರನ್ನು ನೆನಪು ಮಾಡ್ಕೋಬೇಕು. ರಾಣಿ ಅಬ್ಬಕ್ಕ ದೇಶದ ಮೊದಲ ಸ್ವಾತಂತ್ರ್ಯ ಹೋರಾಟಗಾರ್ತಿ. ಬ್ರಿಟಿಷರ ಮತ್ತು ಪೋರ್ಚುಗೀಸರ ವಿರುದ್ಧ. ಪೋರ್ಚುಗೀಸರು ಮೊದಲು ಭಾರತಕ್ಕೆ ಬಂದಂಥ ಸಂದರ್ಭದಲ್ಲಿ ಮಂಗಳೂರಿನ ಜಾಗದಲ್ಲಿ ನಿಂತು, ಕರಾವಳಿಯಲ್ಲಿ ನಿಂತು ಸಮುದ್ರದಿಂದಲೇ ಅವರು ಬರದಂತೆ ತಡೆದಂಥ ವೀರ ವನಿತೆ ಅವಳು ರಾಣಿ ಅಬ್ಬಕ್ಕ. ಕಿತ್ತೂರಾಣಿ ಚೆನ್ನಮ್ಮ ತನ್ನ ಸರ್ವಸ್ವವನ್ನ ತ್ಯಾಗ ಮಾಡಿದ್ರು, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು. ಸಂಗೊಳ್ಳಿ ರಾಯಣ್ಣ ಅಂತ ಒಬ್ಬ ನೇತಾರ, ಅವರ ಸೇನಾಧಿಪತಿ, ಅವರ ಬಲಿದಾನ ಆಯಿತು. ಸ್ವತಃ ರಾಣಿ ಚೆನ್ನಮ್ಮನನ್ನ ಅರೆಸ್ಟ್ ಮಾಡಿದ್ರು ಮತ್ತು ಸಂಗೊಳ್ಳಿ ರಾಯಣ್ಣನ ಹಿಡಿದು ಗಲ್ಲಿಗೇರಿಸುವಂತ ಕೆಲಸ ಆಯಿತು.
ಅದಕ್ಕಾಗಿ ಇಂಥ ಯಾರು ನಮಗೆ ಪ್ರೇರಣೆ ಕೊಟ್ಟಿದ್ದಾರೆ, ಯಾರು ಈ ದೇಶದ ಉಳಿವಿಗಾಗಿ ಹೋರಾಟ ಮಾಡಿದ್ದಾರೆ, ಯಾರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ, ಇವತ್ತು ಯುವ ಜನಾಂಗ ಅದನ್ನು ಮರಿತಾ ಇದೆ. ಅದನ್ನು ಪುನರಪ್ಪಿ ನೆನಪು ಮಾಡುವಂಥ ಕೆಲಸವನ್ನು ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮಾಡ್ತಾ ಇದೆ. ಅದರ ಸಲುವಾಗಿ ನಾವು ಇವತ್ತು ರಥಯಾತ್ರೆಯನ್ನು ಆರಂಭ ಮಾಡಿದ್ದೀವಿ. ನಮ್ಮ ಯುವಕ ಯುವತಿಯರಲ್ಲಿ ಮತ್ತೊಂದು ಸಾರಿ ರಾಷ್ಟ್ರಭಕ್ತಿ ಜಾಗೃತಿ ಆಗಬೇಕು ಅನ್ನುವಂಥದ್ದನ್ನು ತಿಳಿಸೋಕ್ಕೆ ಮಾಡಿದ್ದೀವಿ. ಅದಕ್ಕೆ ಭಾಗಿಯಾಗೋಕ್ಕೆ ನಾನು ಹೋದಾಗ ಕಂಡು ಬಂದಿದ್ದೇನೆ. ಇವರು 100-200 ವೋಟ್ ಅಂತ ಹೇಳಿದ್ರು, ಅಲ್ಲಿ 4 ವೋಟರ್ಸ್ ಇದ್ರು. ಮನೆ ನಂಬರ್ ಒಬ್ಬ ಬೆಂಗಳೂರಿನಲ್ಲಿ ಒಬ್ಬ ಬಾಡಿಗೆವನು ಅಥವಾ ಬೇರೆ ಊರಲ್ಲಿ ಯಾರು ಬಾಡಿಗೆ ಮನೆ ಪಡಿತಾರೆ ಅದಕ್ಕೆ ಒಂದು ಮನೆಗೆ, ಬಾಕಿ ಬಾಡಿಗೆಗೆ ಚಿಕ್ಕ ಚಿಕ್ಕ ಮನೆ ಕಟ್ಟಿದ್ರೆ ABCD ಕೊಡ್ತಾರೆ. ಅವಾಗ ಅದು ಕಂಪ್ಯೂಟರ್ ತಗೊಳ್ಳಲ್ಲ. ನಾನೀಗ ವರುಣದ ಬಗ್ಗೆ ಹೇಳ್ತಾ ಇದ್ದೀನಿ. ಅದು ನಾನು ತಪ್ಪಂತ ಹೇಳಲ್ಲ. ಯಾವಾಗ ಮನೆ ನಂಬರ್ ಕರೆಕ್ಟಾಗಿ ಫೀಡ್ ಆಗಲ್ಲ, ಅಲ್ಲಿ ಫೀಡ್ ಮಾಡುವವರು ಏನು ಬಹಳ ತಂತ್ರಜ್ಞಾನ ಇರಲ್ಲ, ಯಾರೋ ಡೇಟಾ ಆಪರೇಟರ್ಸ್ ಅನ್ನ ಕೂರಿಸಿರ್ತಾರೆ. ಅವರು ಸರಿಯಾಗಿ ಮನೆ ನಂಬರ್ ಫೀಡ್ ಮಾಡಿಲ್ಲ ಅಂದ್ರೆ ಮನೆ ನಂಬರ್ ಫೀಡ್ ಮಾಡಿದ್ರೆ ಅದು ಮುಂದಕ್ಕೆ ಹೋಗಲ್ಲ ಕಂಪ್ಯೂಟರ್. ಆ ಕಾರಣಕ್ಕಾಗಿ ಅಲ್ಲಿ 0-0 ಆಗ್ತಾರೆ. ಇದನ್ನ ರಾಹುಲ್ ಗಾಂಧಿ ಅವರು ಅರ್ಥ ಮಾಡ್ಕೊಳಕ್ ಆಗಿಲ್ಲ ಅಂತಂದ್ರೆ ನಿಜವಾಗ್ಲೂ ವಿಚಿತ್ರ. ಒಬ್ಬ LOP ಅಧಿಕೃತ ಲೋಕಸಭೆಯ ವಿಪಕ್ಷದ ನಾಯಕನಿಗೆ ಸಾಮಾನ್ಯ ಜ್ಞಾನ ಇಷ್ಟು ಇಲ್ಲ ಅಂತಂದ್ರೆ ನಾವೇನ್ ಹೇಳುದು? ಆಳಂದದಲ್ಲಿ ಯಾರಪ್ಪ ಗೆದ್ರು? ಓಟು ಫ್ರಾಡ್ ಆಯ್ತು, ಡಿಲೀಟ್ ಆಯ್ತು, ಆಗಾಯ್ತು, ಈಗಾಯ್ತು ಅಂತ ಹೇಳಿ ಗೆದ್ದವರು ಯಾರು? ಅಂದ್ರೆ ಕರ್ನಾಟಕದಲ್ಲಿ ನೀವು 224ರಲ್ಲಿ 100 ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ನಡೆಸುತ್ತಿರುವ ಸಮೀಕ್ಷೆಯಲ್ಲಿ ಮಡಿವಾಳ ಎಂದು ಬರೆಸುವಂತೆ ರಾಜ್ಯಾಧ್ಯಕ್ಷ ಸಿ ನಂಜಪ್ಪ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಹಿಂದುಳಿದಿರುವ ನಮ್ಮ ಸಮಾಜದವರು, ಹಿಂದುಳಿದ ವರ್ಗಗಳ ಆಯೋಗದವರು ಪ್ರತಿ ಮನೆಗೆ ಸಮೀಕ್ಷೆ ಬಂದಾಗ ಮಡಿವಾಳ ಎಂದೇ ಬರೆಸಬೇಕು. ಅಗಸ, ಪರಟ, ಚಾಕಲ, ದೋಬಿ, ರಜಕ ಹೀಗೆ ಬೇರೆ ಬೇರೆ ಹೆಸರುಗಳನ್ನು ಸಮೀಕ್ಷೆಯಲ್ಲಿ ಬರೆಸಬಾರದು. 9ನೇ ಕಾಲಂನಲ್ಲಿ ನಂಬರ್ A 903 ಜಾತಿ ಮಡಿವಾಳವೆಂದು ಕಡ್ಡಾಯವಾಗಿ ನಮೂದಿಸಬೇಕು. ಮಡಿವಾಳರು ಯಾವುದೇ ಉಪಜಾತಿಗಳನ್ನು ಬರೆಸಬೇಡಿ ಎಂದು ತಿಳಿಸಿದರು. ಮಡಿವಾಳ ಎಂದು ನಮೂದಿಸಿ ಕ್ರಿಶ್ಚಿಯನ್ ಮಡಿವಾಳ ಎಂಬುದನ್ನು ರದ್ದುಪಡಿಸಬೇಕು. ಈ ವೇಳೆ ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ಪ್ರಧಾನ ಕಾರ್ಯದರ್ಶಿ BR ಪ್ರಕಾಶ್, ಜಿಲ್ಲಾಧ್ಯಕ್ಷರು ಸುಭಾಷ್ ಮಡಿವಾಳ, ದಿಗಂಬರ್ ಮಡಿವಾಳ, ಶಿವಕುಮಾರ್ ಕಂದಗೋಳ್, ಮಲ್ಲಿಕಾರ್ಜುನ್ ಕಪ್ಲಾಪುರೆ, ನಾಗರಾಜ್ ಮಡಿವಾಳ, ಧನರಾಜ್ ಮಡಿವಾಳ ಹಾಗೂ ಇತರರು ಇದ್ದರು. ಕರೆದಿರೋದು ನಮ್ಮ ಸೆಕ್ರೆಟರಿ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಏನಾಗಿದೆ, ಇಡೀ ಕಳೆದ ಒಂದು 10-12 ವರ್ಷದಲ್ಲಿ ಕಾಂತರಾಜ್ ವರದಿ ಅಂತ ಮಾಡಿದೆ. ಆದ್ರೂ ವರದಿಯಲ್ಲಿ ಏನು ಸರಿಯಾಗಿ ಮಾಡಲಿಲ್ಲ ಅಂತ ಹೇಳಿ ಈಗ ಸರ್ಕಾರ ಮತ್ತೆ ಒಂದ್ಸರಿ ಈಗ ಏನು ಖರ್ಚು ಮಾಡಿದ್ರು ಅದು ಡಬಲ್ ಖರ್ಚು ಮಾಡಿ ಈಗ ಏನು ಸಮೀಕ್ಷೆ ಮಾಡ್ತಾ ಇದೆ. ಅದು ಯಾಕೆ ಅಂತಂದ್ರೆ ಅಲ್ಲಿ 200-300 ಜನ ಮನೆಗಳಿಗೆ ಒಬ್ಬರೇ ಬರೆಸ್ಕೊಂಡು ಮಾಡಿದ್ರು. ಅವರು ತಪ್ಪು ಹೋಗ್ಬಿಟ್ಟಿದ್ದಾವೆ. ಇದು ಸ್ವಲ್ಪ ನಮ್ಮ ಜಾತಿ ಜಾಸ್ತಿ ಇದೆ ಅಂತೆಲ್ಲ ಅಬ್ಜೆಕ್ಷನ್ ಆಗಿದ್ದಕ್ಕೆ ಈಗ ಸರ್ಕಾರ ಈಗ ಎಲ್ಲ ಜಾತಿಗಳ ಅಧ್ಯಕ್ಷಗಳು ಕರೆಸಿ ಈ ಥರ ಮಾಡ್ತಾ ಇದ್ದೀರಿ, ನೀವು ನಿಮ್ಮ ಜಾತಿಗಳದ್ದು ಏನೇನಿದೆ ಬರೆಸಿ ಅಂತ ಹೇಳಿದ್ದಾರೆ. ಈಗ ನಾವು ಏನು ಜಾತಿ ಸಮೀಕ್ಷೆಯಲ್ಲಿ 9A 903ರಲ್ಲಿ ಮಡಿವಾಳರು ಅಂತಿದೆ, ಅದನ್ನ ಮಾತ್ರನೇ ನಮ್ಮ ಮಡಿವಾಳರು ಬರೆಸ್ಬೇಕು. ಈಗ ಉಪಜಾತಿಗಳಿದ್ದಾವೆ 9A 903 ಅದರಲ್ಲಿ ಮಡಿವಾಳರು ಅಂತಿದೆ, ಅದನ್ನು ಬರೆಸ್ಬೇಕು. ಯಾಕೆಂದ್ರೆ ಈಗ ಉಪಜಾತಿಗಳೆಲ್ಲ ಬರೆಸ್ಬೋದು. ಈಗ ಯಾವುದು ಪಂಗಡ ಬೇರೆ ಬೇರೆ ಆಗೋಗ್ತವೆ. ಜನಸಂಖ್ಯೆದು ಮಡಿವಾಳರು ಎಷ್ಟಿದ್ದೀರಿ ಅಂತ ಅದು ಜಾಸ್ತಿ ಬರಲ್ಲ. ನಮ್ಮ ಕಳೆದ ಸಾಲಲ್ಲಿ ಒಂದು 6 ಕಾಲ ಏನೋ ಬಂದಿದೆ ಅಂತ ಕಾಂತರಾಜ್ ವರದಿ. ನಮ್ಮವರು 8.5 ಲಕ್ಷ ವೋಟರ್ಸ್ ಇದ್ದಾರೆ. ಒಂದು ಜನಸಂಖ್ಯೆ ಬಂದು 12-13 ಲಕ್ಷ ಇದೆ. ಹೀಗೆ ಹಂಗಾಗಿ ಅದು ಸರಿಯಾಗಿ ಸಮೀಕ್ಷೆ ಮಾಡಲಿ ಅಂತ ನಮ್ಮವರೆಲ್ಲರಿಗೂ ಜಾಗೃತಿ ಮೂಡಿಸ್ಬೇಕು. ಎಲ್ಲರೂ ಇದು ಮಡಿವಾಳರು ಅಂತ ಬರೆಸಿ ಅಂತೇಳಿ ನಿಮ್ಮ ಮೂಲಕ ನಾವು ಜಾಗೃತಿ ಮೂಡಿಸ್ತಾ ಇದ್ದೀರಿ. ಯಾಕೆ ಅಂತಂತಂದ್ರೆ ಇದು ಜಾತಿ ಸಮೀಕ್ಷೆ ಮಾಡ್ತಾ ಇರೋದ್ರಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯ ಆಗಿ, ಶೈಕ್ಷಣಿಕ ಏನು ಇವೆಲ್ಲ ಅಂಶಗಳನ್ನ ಕೂಡಿದ್ದಾರೆ. ಅದರಿಂದ ನಮ್ಮವರು ಯಾರು ರಾಜಕೀಯದಲ್ಲಿ ಇದ್ದಾರೆ, ಎಲ್ಲಿಲ್ಲ, ಮತ್ತೆ ಎಷ್ಟು ಜನ ಇದ್ದಾರೆ, ಎಷ್ಟು BPL ಅಲ್ಲಿ ಇದ್ದಾರೆ, APL ಅಲ್ಲಿ ಎಷ್ಟು ಜನ ಇದ್ದಾರೆ, ಕೆಲಸದಲ್ಲಿ ಎಷ್ಟು ಜನ ಇದ್ದಾರೆ, ನಿಮ್ಮಲ್ಲಿ IAS ಎಷ್ಟು ಮಾಡಿದ್ದಾರೆ, ಗೆಸ್ಟೆಡ್ ಆಫೀಸರ್ ಎಷ್ಟಿದ್ದಾರೆ, ಎಲ್ಲ ಮಾನದಂಡಗಳು ಅದರಲ್ಲಿ ಬರ್ತವೆ. ಹಂಗಾಗಿ ಕ್ಲೀನಾಗಿ ನಾವು ಅದರಲ್ಲಿ ಅವ್ರು ಏನು ಹೇಳ್ತಾರೆ ಅದನ್ನೆಲ್ಲಾನು ಕೊಟ್ಟು ನಾವು 60 ಪ್ರಶ್ನೆಗಳಿದ್ದಾವೆ. ಅದರಲ್ಲಿ ನಮ್ಮವರು ಮಡಿವಾಳರು ಅಂತಾನೆ ಬರೆಸ್ಬೇಕು. ಮೊನ್ನೆ ನಾವು ಸರ್ಕಾರಕ್ಕೆ ಏನು ಆಗಿದೆ, ಮೊನ್ನೆ ಕ್ರಿಶ್ಚಿಯನ್ ಮಡಿವಾಳ
ಅಂತ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ನಾವು ಹೇಳಿದ್ವಿ ಕ್ರಿಶ್ಚಿಯನ್ಸ್ ಮಡಿವಾಳ ಅಂತ ಯಾರಿದ್ದಾರೆ ತೋರಿಸಿ. ಕ್ರಿಶ್ಚಿಯನ್ಸ್ ಮಡಿವಾಳ ನಾವಿಲ್ಲ, ಎಲ್ಲಿ ಇಲ್ಲ ರಾಜ್ಯದಲ್ಲಿ. ನಾನು 14 ವರ್ಷ ಆಗಿದೆ ರಾಜ್ಯಾಧ್ಯಕ್ಷನಾಗಿ ಬಂದು. ಒಂದೇ ಒಂದು ಕಡೆ ಯಾರಿಗೂ ಹಣದ ಆಮಿಷ ಒಡ್ಡಿ ಒಂದು ಕಡೆ ಸೇರಿಸೋದು. ರಾಜ್ಯಾಧ್ಯಕ್ಷರು ಬೀದರಿಗೆ ಬಂದು ಎಲ್ಲ ನಮ್ಮ ಮಡಿವಾಳ ಸಮಾಜದ ಎಲ್ಲ ಕುಲ ಬಾಂಧವರಿಗೆ ಮತ್ತು ಇಡೀ ರಾಜ್ಯಕ್ಕೆ ಬಂದು ಅವರು ಈ ಒಂದು ಏನು ಜಾತಿ ಸಮೀಕ್ಷೆ ನಡೀತಾ ಇದೆ ಅದಕ್ಕೆ ಅವರು ಎಲ್ಲ ಬಂದು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಅವರಿಗೆ ನಾವು ನಮ್ಮ ಜಿಲ್ಲಾ ಮಡಿವಾಳ ಸಮಾಜದ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಅದೇ ರೀತಿ ನಾವು ಎಲ್ಲ ತಾಲೂಕಾಧ್ಯಕ್ಷರಿಗೂ ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅವರಿಗೆ ಕರೆದಿದ್ದೇವೆ ಮತ್ತು ಬರ್ತಕ್ಕಂಥ ದಿನಗಳಲ್ಲಿ ನಾವು ಕೂಡ ಎಲ್ಲ ತಾಲೂಕುಗಳಿಗೆ ಹೋಗಿ ಈ ಒಂದು ಕಾಲಂನಲ್ಲಿ ನಾವು ಏನು ಬರಿಬೇಕು ಅನ್ನುವ ಒಂದು ಉದ್ದೇಶ ಎಲ್ಲ ತಾಲೂಕಾಧ್ಯಕ್ಷರಿಗೆ ತಿಳಿಸಿ ಎಲ್ಲ ಮನೆಗೆ ಹೋಗಿ ನಾವು ಜನರಿಗೆ ಅರಿವು ಮೂಡಿಸುವ ಕೆಲಸ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ನಾನು ಈ ಒಂದು ಪತ್ರಿಕಾಗೋಷ್ಠಿಗೆ ಕರೆದಕ್ಕೆ ಎಲ್ಲರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ. ಅಕ್ಟೋಬರ್ 11 ಮತ್ತು 12ರಂದು 2 ದಿವಸಗಳ ಕಾಲ ಬಸವ ಕಲ್ಯಾಣದ ಸಸ್ತಾಪುರ್ ಮಂಗ್ಲಾ ಹತ್ತಿರದ ಬಸವೇಶ್ವರ ಭವ್ಯ ಕಮ್ಮನ್ ಹತ್ತಿರ ಇರುವ ಬೇಕಲ್ಯಾಣ ಮಂಟಪದಲ್ಲಿ 4ನೇ ಸ್ವಾಭಿಮಾನಿ ಕಲ್ಯಾಣ ಪರ್ವ ಹಮ್ಮಿಕೊಳ್ಳಲಾಗಿದೆ. ದೇಶದ ನಾನಾ ಕಡೆಗಳಿಂದ ಸುಮಾರು 25,000ಕ್ಕೂ ಅಧಿಕ ಬಸವ ಭಕ್ತರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದು ಸ್ವಾಭಿಮಾನಿ ಕಲ್ಯಾಣ ಪರ್ವ ಉತ್ಸವ ಸಮಿತಿಯ ಅಧ್ಯಕ್ಷ ಪೂಜ್ಯ ಶ್ರೀ ಜಗದ್ಗುರು ಡಾ ಚನ್ನಬಸವಾನಂದ ಸ್ವಾಮೀಜಿ ತಿಳಿಸಿದರು. ಇಂದು ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವರ್ಷದ ಸ್ವಾಭಿಮಾನಿ ಕಲ್ಯಾಣ ಪರ್ವ ಸಹ ಯಶಸ್ಸು ಕಾಣಲಿದೆ. ಬಸವಣ್ಣನವರ ಕಾಲದಲ್ಲಿ ಗಣಪರ್ವ ಎಂದು ಆಚರಿಸಲಾಗುತ್ತಿತ್ತು. ಈಗ ನಾವು ಬಸವಣ್ಣನವರ ವಿಚಾರಗಳನ್ನು ಮೈಗೂಡಿಸಿಕೊಂಡು ಸ್ವಾಭಿಮಾನಿ ಕಲ್ಯಾಣ ಪರ್ವ ಎಂದು ಆಚರಿಸುತ್ತಿದ್ದೇವೆ. ಈ 2 ದಿವಸಗಳ ಕಾಲ ಬಸವ ಕಲ್ಯಾಣದ ಭವ್ಯ ಸ್ವಾಗತ ಕಮ್ಮನ್ ಹತ್ತಿರ ಇರುವ ಬೇಕ್ ಸಭಾಮಂಟಪದ ಆವರಣದಲ್ಲಿ ಸ್ವಾಭಿಮಾನಿ ಕಲ್ಯಾಣ ಪರ್ವಕ್ಕೆ ಆಗಮಿಸುವ ಶರಣ ಬಂಧುಗಳಿಗಾಗಿ ಪ್ರಸಾದದ ವ್ಯವಸ್ಥೆ, ವಸತಿ ವ್ಯವಸ್ಥೆ ಇರುತ್ತದೆ ಎಂದು ಸ್ವಾಮೀಜಿ ತಿಳಿಸಿದರು. ಧರ್ಮದ ಕಾಲಂನಲ್ಲಿ ಹಿಂದೂ ಬದಲು ಲಿಂಗಾಯತ್ ಎಂದು ಬರೆಸುವಂತೆ ಅಖಿಲ ಭಾರತ ಲಿಂಗಾಯತ್ ಸಮನ್ವಯ ಸಮಿತಿಯ ರಾಜ್ಯ ಸಂಚಾಲಕ ಶ್ರೀಕಾಂತ್ ಸ್ವಾಮಿ ತಿಳಿಸಿದರು. ನಿಮ್ಮ ಮೂಲಕ ಕಸುಬಿರುವ ಲಿಂಗಾಯತರು ಜಾತಿ ಕಾಲಂನಲ್ಲಿ ತಮ್ಮ ತಮ್ಮ ಜಾತಿಯನ್ನು ಮತ್ತು ಉಪಜಾತಿಯನ್ನು ಬರೆಸಬೇಕೆಂದು ಕರೆ ನೀಡಿದರು. ಇದೇ ವೇಳೆ ಬಸವ ಮಂಟಪದ ಪೂಜ್ಯ ಶ್ರೀ ಸದ್ಗುರು ಮಾತೆ ಸತ್ಯದೇವಿ ಪ್ರಮುಖರಾದ ಶಿವರಾಜ್ ಪಾಟೀಲ್ ಅತಿವಳ್, ಬಸವಂತರಾವ್ ಬಿರಾದರ್, ರವಿಕಾಂತ್ ಬಿರಾದರ್, ಮಲ್ಲಿಕಾರ್ಜುನ್ ಬುಕ್ಕ, ವಿಶ್ವನಾಥ್ ಪಾಟೀಲ್ ಗೊಂದೆಗಾಂವ್, ಓಂ ಪ್ರಕಾಶ್ ರೋಟೆ, ಸತೀಶ್ ಪಾಟೀಲ್ ಹಾಗೂ ಇತರರು ಇದ್ದರು. ಸ್ವಾಭಿಮಾನಿ ಕಲ್ಯಾಣ ಪರ್ವಕ್ಕೆ ಜಯವಾಗಲಿ. ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ. ಪರಮಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರ ಸತ್ಸಂಕಲ್ಪಕ್ಕೆ ಜಯವಾಗಲಿ. ಪರಮಪೂಜ್ಯ ಡಾಕ್ಟರ್ ಮಾತೆ ಮಹಾದೇವಿ ತಾಯಿಯವರ ಸತ್ಸಂಕಲ್ಪಕ್ಕೆ ಜಯವಾಗಲಿ. 4ನೇ ಸ್ವಾಭಿಮಾನಿ ಕಲ್ಯಾಣ ಪರ್ವಕ್ಕೆ ಜಯವಾಗಲಿ. ಕೇವಲ ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ, ಕರ್ನಾಟಕ ಮಾತ್ರವಲ್ಲ, ಇಡೀ ಭಾರತದ ಎಲ್ಲ ಮೂಲೆಗಳಿಂದ ಎಲ್ಲ ಭಾಗಗಳಿಂದ ಸಹಿತ ಬಸವ ಕಲ್ಯಾಣಕ್ಕೆ ಶರಣ ಬಂಧುಗಳು ಬರ್ತಾ ಇದ್ದಾರೆ. ಪ್ರತಿ ವರ್ಷವೂ ಈಗಾಗಲೇ 3 ಕಲ್ಯಾಣ ಪರ್ವಗಳು ಅತ್ಯಂತ ಯಶಸ್ವಿಯಾಗಿ ಜರುಗಿದ್ದು, ಈ 4ನೇ ಸ್ವಾಭಿಮಾನಿ ಕಲ್ಯಾಣ ಪರ್ವ 11 ಮತ್ತು 12 ಅಕ್ಟೋಬರ್ಗೆ ನಡೀತಾ ಇದೆ. ಎಲ್ಲರೂ ಈ ಒಂದು ಕಲ್ಯಾಣ ಪರ್ವಕ್ಕೆ ತನು ಮನದ ಸಹಾಯ ಸಹಕಾರ ಮಾಡಬೇಕು ಅಂತ ಹೇಳಿ ನಾವು ಕೇಳ್ಕೊತಾ ಇದ್ದೀವಿ. ಪ್ರತಿ ವರ್ಷದಂತೆ ಎಲ್ಲ ಶರಣ ಬಂಧುಗಳು ಇಲ್ಲೇ ನಮ್ಮ ರಾಷ್ಟ್ರೀಯ ಬಸವದಳ, ಲಿಂಗಾಯತ ಧರ್ಮ ಮಹಾಸಭಾ, ಲಿಂಗಾಯತ ಸಮನ್ವಯ ಸಮಿತಿ, ಕ್ರಾಂತಿ ಗಂಗೋತ್ರಿ ಅಕ್ಕನಾಗಲಾಂಬಿಕಾ ಮಹಿಳಾ ಗಣ, ಈ ಮಹಿಳಾ ಗಣದ ರಾಷ್ಟ್ರೀಯ ಅಧ್ಯಕ್ಷರು ಸತ್ಯದೇವಿ ಮಾತಾಜಿಯವರು ಮತ್ತು ಲಿಂಗಾಯತ ಧರ್ಮ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು ನಾವು, ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು, ಕಾರ್ಯಕರ್ತರು, ಬೇರೆ ಬೇರೆ ಜಿಲ್ಲೆಗಳಿಂದ ಸುಮಾರು 25,000ಕ್ಕೂ ಹೆಚ್ಚು ಜನ ಈ ಒಂದು ನಮ್ಮ ಸ್ವಾಭಿಮಾನಿ ಕಲ್ಯಾಣ ಪರ್ವದಲ್ಲಿ ಭಾಗವಹಿಸ್ತಾ ಇದ್ದಾರೆ. 2 ದಿನಗಳ ಕಾಲ ಹೊರಗಿಂದ ಬರ್ತಕ್ಕಂತಹ ಎಲ್ಲರಿಗೂ, ಹೊರಗಿಂದ ಅಂದ್ರೆ ಬೀದರ್ ಜಿಲ್ಲೆಯವರು ಇರ್ಬೋದು ಅಥವಾ ಯಾವುದೇ ಹಳ್ಳಿಯಿಂದ ಇರ್ಬೋದು, ಬೇರೆ ರಾಜ್ಯಗಳಿಂದ ಇರ್ಬೋದು, ಬಂದವರಿಗೆ ನಾವು ವಸತಿ ವ್ಯವಸ್ಥೆ ಮತ್ತು ಪ್ರಸಾದ ವ್ಯವಸ್ಥೆಯನ್ನು ಕೂಡ ಬಸವ ಕಲ್ಯಾಣದಲ್ಲಿ ಮಾಡ್ತಾ ಇದ್ದೇವೆ. ಸ್ವಾಭಿಮಾನಿ ಕಲ್ಯಾಣ ಪರ್ವ ಉತ್ಸವ ಸಮಿತಿ ವತಿಯಿಂದ ನಾವು ಪ್ರತಿ ವರ್ಷ ನಡೆಸತಕ್ಕಂತಹ ಒಂದು ಬೇಗ್ ಫಂಕ್ಷನ್ ಹಾಲ್ ಅಂದ್ರೆ ನಮ್ಮ ಹೈವೇಗೆ ಹತ್ತಿರದಲ್ಲಿ ಇರ್ತಕ್ಕಂತಹ ಸಂತಾಪುರದ ಮಹಾದ್ವಾರದ ಹತ್ತಿರನೇ ಇರ್ತಕ್ಕಂತಹ ಬೇಗ್ ಫಂಕ್ಷನ್ ಹಾಲ್ನಲ್ಲಿ ಈ ಒಂದು ಕಾರ್ಯಕ್ರಮ ನಡೀತದೆ. ಮೊದಲನೇ ದಿವಸ ಬೆಳಗ್ಗೆನೆ ವೇದಿಕೆ ದೈವೀಕರಣ, ಸಾಮೂಹಿಕ ಇಷ್ಟಲಿಂಗ ಪೂಜೆ, ದೀಕ್ಷಾ ಕಾರ್ಯಕ್ರಮ ಮತ್ತು ಉದ್ಘಾಟನಾ ಕಾರ್ಯಕ್ರಮ. 11ಕ್ಕೆ ಒಂದು ಮಹಿಳಾ ಗೋಷ್ಠಿ ಇರ್ತದೆ, ಒಂದು ಯುವ ಗೋಷ್ಠಿ ಇರ್ತದೆ.
ಗೆಸ್ಟ್ಗಳೆಲ್ಲ ಯಾರ್ಯಾರು ಬರಬೇಕು ಅಂತೇಳಿ ನಾವು ಇನ್ನ ಕೆಲವೇ ದಿವಸಗಳಲ್ಲಿ ನಾವು ಆಮಂತ್ರಣ ಪತ್ರವನ್ನ ಪ್ರಿಂಟ್ ಮಾಡ್ತೇವೆ. ಆಹ್ವಾನ ಪತ್ರಿಕೆಯನ್ನ ತಮ್ಗೆಲ್ಲರಿಗೂ ಕೂಡ ಕೊಡ್ತೇವೆ. ಈಗ ಅಧಿಕೃತವಾಗಿ ನಮ್ಮ ಇದಕ್ಕೆ ಚಾಲನೆ ಸಿಗ್ತಾ ಇದೆ. ಕಲ್ಯಾಣ ಪರ್ವದ ಪ್ರಚಾರಕ್ಕಾಗಿ ಬೇರೆ ಬೇರೆ ಹಳ್ಳಿಗಳಿಗೆ ಸುಮಾರು 10 ತಂಡಗಳನ್ನ ಮಾಡಿಕೊಂಡು 2025ರಲ್ಲಿ ರಾಜ್ಯ ಸರ್ಕಾರ ರಾಜ್ಯದ ಪ್ರತಿಯೊಬ್ಬ ನಾಗರಿಕರ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನು ಸರ್ವೆ ಮಾಡಲು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಆ ಮುಖಾಂತರ ಅವರು ಈಗಾಗಲೇ ಸರ್ವೆ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಮನೆಗಳನ್ನು ಗುರುತಿಸುವ ಕಾರ್ಯ ಪ್ರಾರಂಭ ಮಾಡಿದ್ದಾರೆ. ಇನ್ನು ಮುಂದೆ 22 ಸೆಪ್ಟೆಂಬರ್ 2025ರಿಂದ ಅವರು ಮನೆಗೆ ತೆರಳಿ ಆ ಕುಟುಂಬದ ಹಿರಿಯರ ಜೊತೆ ಚರ್ಚೆ ಮಾಡಿ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳ ಸಂಪೂರ್ಣ ಮಾಹಿತಿಯನ್ನು ಪಡೆಯುತ್ತಾರೆ. ಆವಾಗ ಆ ಮಾಹಿತಿಗಳಲ್ಲಿ ಒಂದಾದಂತಹ ಧರ್ಮ ಮತ್ತು ಜಾತಿಗಳ ಬಗ್ಗೆ ಕೂಡ ಅವರು ನಮ್ಮನ್ನು ವಿಚಾರಿಸುತ್ತಾರೆ. ಯಾವಾಗ ಧರ್ಮವನ್ನು ವಿಚಾರಿಸ್ತಾರೋ ಆವಾಗ ಈ ಒಂದು ಸಂವಿಧಾನಬದ್ಧವಾದ ಧರ್ಮಗಳಲ್ಲಿ ಅವರು ಸಂವಿಧಾನ ಮಾನ್ಯತೆ ಕೊಟ್ಟಿರುವಂತಹ ಧರ್ಮಗಳನ್ನು ಗುರುತಿಸಿದ್ದಾರೆ. ಅವು 7 ಧರ್ಮಗಳಿವೆ. ಆ ನಂತರ ಸಂವಿಧಾನದಲ್ಲಿ ಇದ್ದರೂ ಕೂಡ ಇದು ಬಹಳ ಪ್ರಮುಖವಾದಂಥ ವಿಷಯ. ಸಂವಿಧಾನದಲ್ಲಿ ನಮೂದಿಸಿದರೂ ಕೂಡ ಅದಕ್ಕೆ ಸಂವಿಧಾನಿಕ ಮಾನ್ಯತೆಯನ್ನು ಕೊಟ್ಟಿರಲಾರದಂಥ ಧರ್ಮಗಳನ್ನು ಕೂಡ ಇತರೆ ಎಂಬ ಕಾಲಂನಲ್ಲಿ ಬರೆಯಲು ಅವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಇತರೆ ಎನ್ನುವ ಕಾಲಂನಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಅವರಿಗೆ ಧನ್ಯವಾದವನ್ನು ಸಲ್ಲಿಸುತ್ತಾ ಈಗಾಗಲೇ ಪೂಜ್ಯ ಮಾತೆ ಮಹಾದೇವರು 1994ರಿಂದ ಲಿಂಗಾಯತ ಸ್ವತಂತ್ರ ಧರ್ಮ ಎಂದು ಬಹಳಷ್ಟು ಹೋರಾಟ ಮಾಡ್ತಾ ಇದ್ರು. ಅಲ್ಲಿವರೆಗೆ ಲಿಂಗಾಯತ ಒಂದು ಧರ್ಮ ಇದೆ ಅಂತೇಳಿ ಎಲ್ಲರಿಗೂ ಗೊತ್ತಿರಲಿಲ್ಲ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಂಜಿತ್ ಕುಟುಂಬದಲ್ಲಿ ಆಸ್ತಿ ವಿಚಾರವಾಗಿ ಜಗಳ ನಡೆದಿದೆ. ರಂಜಿತ್ ಪತ್ನಿ ಹಾಗೂ ಸಹೋದರಿ ನಡುವೆ ಮಾತಿನ ಚಕಮಕಿ ನಡೆದಿದ್ದು ಮೊಬೈಲ್ನಲ್ಲಿ ವಿಡಿಯೋ ಸೆರೆಯಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋಗಳು ವೈರಲ್ ಆಗಿವೆ. ಮಾನ ಮರ್ಯಾದೆ ಇಲ್ಲದೆ ದ್ರಾಕ್ಷಿ ಗೋಡಂಬಿ ತಿಂತೀಯ ಎಂದು ರಂಜಿತ್ ಪತ್ನಿ ಮತ್ತು ರಂಜಿತ್ ಅಕ್ಕ ಬೈದುಕೊಂಡಿದ್ದಾರೆ. ಎಷ್ಟಕ್ಕೆ ಸುಮ್ಮನಾಗದೆ ಚಪ್ಪರ್ ಭಿಕಾರಿ ಎಂದೆಲ್ಲ ಮಾತುಗಳು ಆಡಿದ್ದಾರೆ. ಮಾತಿನ ಮೂಲಕ ಬಗೆಹರಿಸಿಕೊಳ್ಳಬೇಕಾಗಿದ್ದ ವಿಷಯ ಈಗ ಬೀದಿಗೆ ಬಂದಿದೆ. ರಂಜಿತ್ ಕುಟುಂಬದ ಸದಸ್ಯರು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ನೀನು ನನ್ ಬ್ಲಡ್ ಅಲ್ಲಿ ಬಂದಿರೋದು. ನೀನ್ ಹೆಂಗ್ ನನ್ ಕರ್ಕಿ ಅಂತೀಯ? ನೀನೇ ಅವ್ಳ ಬಟ್ಟೆ ಎತ್ತಲು ಕಣೋ, ಬಟ್ಟೆ ಕಿತ್ತು ಎತ್ತಲು ಕಣೋ. ನಾಳೆಯಿಂದ ರಾಜ್ಯದ ಎಲ್ಲಾ ಶಾಲೆಗಳಿಗೆ ದಸರಾ ರಜೆ ಘೋಷಣೆ ಮಾಡಲಾಗಿದೆ. ಈ ಕುರಿತಂತೆ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಪ್ರಸಕ್ತ ಶೈಕ್ಷಣಿಕ ವರ್ಷದ ಶಾಲಾ ವಿದ್ಯಾರ್ಥಿಗಳ ದಸರಾ ರಜೆ ನಾಳೆ ಸೆಪ್ಟೆಂಬರ್ 20ರಂದು ಆರಂಭ. ಮೈಸೂರು ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವವನ್ನು ಮಕ್ಕಳು ಸಹ ನೋಡಿ ಕಣ್ತುಂಬಿಕೊಳ್ಳಲಿ ಎಂದು ಶಿಕ್ಷಣ ಇಲಾಖೆ ನಾಳೆಯಿಂದ 18 ದಿನ ಸರ್ಕಾರಿ ಶಾಲೆಗಳಿಗೆ ಹಬ್ಬದ ರಜೆ ಘೋಷಿಸಿದೆ. ಈ ಬಗ್ಗೆ ಶಿಕ್ಷಣ ಇಲಾಖೆ ಇಂದು ಆದೇಶ ಹೊರಡಿಸಿದ್ದು ಸೆಪ್ಟೆಂಬರ್ 20ರಿಂದ ಅಕ್ಟೋಬರ್ 7ರವರೆಗೆ ಸರ್ಕಾರಿ ಶಾಲೆಗಳಿಗೆ ಒಟ್ಟು 18 ದಿನ ಹಬ್ಬದ ರಜೆ ಘೋಷಿಸಿದೆ. ಕಡ್ಡಾಯವಾಗಿ ಅಕ್ಟೋಬರ್ 2ರಂದು ನಡೆಯಲಿರುವ ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಕಾರ್ಯಕ್ರಮಗಳಿಗೆ ಹಾಜರಾಗುವಂತೆ ಸೂಚಿಸಲಾಗಿದೆ. ರಾಜ್ಯ ಶಿಕ್ಷಣ ಇಲಾಖೆ ಹೊರಡಿಸಿರುವ ಶೈಕ್ಷಣಿಕ ವೇಳಾಪಟ್ಟಿಯ ಪ್ರಕಾರ 18 ದಿನ ರಜೆ ನೀಡಲಾಗಿದೆ. ಸೆಪ್ಟೆಂಬರ್ 22ರಂದು ಈ ಬಾರಿ ವಿಶ್ವವಿಖ್ಯಾತ ಮೈಸೂರು ದಸರಾಕ್ಕೆ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ಚಾಲನೆ ಸಿಗುತ್ತಿದೆ. ಅಂದಿನಿಂದ ಅಕ್ಟೋಬರ್ 2ರವರೆಗೆ ಅಂದರೆ 11 ದಿನಗಳ ಕಾಲ ದಸರಾ ಹಬ್ಬ ನೆರವೇರಲಿದೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.